ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ನಿಮಗೆ ತುಂಬ ಟೇಸ್ಟಿಯಾಗಿರುವ ಟೀ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಇದು ಕೆಮ್ಮು, ನೆಗಡಿ, ಜ್ವರ ಕೂಡ ತುಂಬ ಒಳ್ಳೆಯದು. ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನೊಂದು ಬಟ್ಲನ್ನ ಇಟ್ಕೊಂಡು 2 ಗ್ಲಾಸ್ ಆಗೋಷ್ಟು ಹಾಲನ್ನ ಸೇರಿಸ್ತಿದ್ದೀನಿ. ನಾನು ಈ ಗ್ಲಾಸ್ನ ಎಲ್ಲ ಅಳತೆಗೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾವು ಹಾಲಿಗೆ ನೀರನ್ನ ಬೆರೆಸೋದು ಬೇಡ ಫ್ರೆಂಡ್ಸ್, ಯಾಕಂದರೆ ಹಾಲು ಗಟ್ಟಿಯಾಗಿದ್ರೇ ಟೀ ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ಒಂದು ಉಕ್ಕು ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳೋಣ. ನಂತರ ಇನ್ನೊಂದು ಬಟ್ಲನ್ನ ಇಟ್ಟು ಸ್ಟವ್ ಆನ್ ಮಾಡಿ 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಿದ್ದೀನಿ. ಸೇಮ್ ಗ್ಲಾಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಶುಂಠಿ, 4 ಲವಂಗ, 1 ಇಂಚು ಚಕ್ಕೆನ ಸೇರಿಸ್ತಿದ್ದೀನಿ. ಚಕ್ಕೆ ಆಪ್ಷನಲ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. 4 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೋಬೇಕು. 1-2 ನಿಮಿಷ ಆದಮೇಲೆ ಟೀ ಪೌಡರ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್. ನಾನು 2 ಟೇಬಲ್ ಸ್ಪೂನ್ ಟೀ ಪೌಡರ್ನ ಸೇರಿಸ್ತಿದ್ದೀನಿ. ನಮ್ಮ ಮನೇಲಿ ನಾವು ರೆಡ್ ಲೇಬಲ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ನಾನು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ. ಇನ್ನೂ ಜಾಸ್ತಿ ಟೈಮನ್ನು ಕುದಿಸ್ಕೊಳ್ಳೋದು ಬೇಡ, ಟೀ ಚೆನ್ನಾಗಿರೋದಿಲ್ಲ. ಈಗ ನೋಡಿ 2 ಗ್ಲಾಸ್ ಇರೋ ನೀರು 1.5 ಗ್ಲಾಸ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ತಿದ್ದೀನಿ. ನಾನು 2 ಗ್ಲಾಸ್ ಹಾಲಿಗೆ 3 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ತಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ನಾನು 2 ಲೋಟ ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಕಾಯಿಸ್ಕೊಂಡಿರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬೆಚ್ಚಗಿರಬೇಕು. ತಣ್ಣಗಿರೋ ಹಾಲನ್ನ ಹಾಕಿದ್ರೆ ಟೇಸ್ಟಿಯಾಗಿರೋದಿಲ್ಲ. ನಿಮಗೆ ಟೀ ಕಲರ್ ಚೆನ್ನಾಗಿರಬೇಕು ಅಂದರೆ ಹಾಲನ್ನ ಕಮ್ಮಿ ಸೇರಿಸ್ಕೊಳ್ಳಿ. ಡಿಕಾಷನ್ ಜಾಸ್ತಿ ಇದ್ದರೆ ಕಲರ್ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಿಮಗೆ ಡಿಕಾಷನ್ ಕಮ್ಮಿ ಇದ್ದು ಹಾಲನ್ನು ಜಾಸ್ತಿ ಹಾಕ್ಕೋಬೋದು. ಈಗ ನಾನು ಇದಕ್ಕೆ ರೋಸ್ ಪೆಟಲ್ಸ್ನ ಸೇರಿಸ್ತಿದ್ದೀನಿ. ಇದು ಡ್ರೈ ರೋಸ್ ಪೆಟಲ್ಸ್ ಫ್ರೆಂಡ್ಸ್. ಪನ್ನೀರ್ ರೋಸ್ನ ತೊಗೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಅದೇ ರೀತಿ ಸ್ಮೆಲ್ಲೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಒಂದು ಸೌಟ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಹೋಟೆಲಲ್ಲಿ ನೋಡಿರ್ಬೋದು, ಈ ಥರನೇ ಮಾಡ್ತಿರ್ತಾರೆ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ಆವಾಗವಾಗ ಫ್ರೆಂಡ್ಸ್. ನಾವು ಟೀನ 2ರಿಂದ 3 ನಿಮಿಷ ಮಾತ್ರ ಕಾಯಿಸ್ಕೋಬೇಕು, ಜಾಸ್ತಿ ಟೈಮ್ ಕಾಯಿಸಬಾರ್ದು. ಜಾಸ್ತಿ ಟೈಮ್ ಕಾಯಿಸಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈ ಟೀ ಚಳಿಗಾಲದಲ್ಲಿ ಅದೇ ರೀತಿ ಮಳೆಗಾಲದಲ್ಲಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ಶುಂಠಿ, ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು, ಕೋಲ್ಡ್ ಆಗೋದಿಲ್ಲ. ಅದೇ ರೀತಿ ಯಾರಿಗಾದ್ರೂ ಕೆಮ್ಮಿದ್ರೂ ಕೆಮ್ಮು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.